ಸೈಯದ್ ಮದನಿ ಕನ್ನಡ ಶಾಲೆಯ ವನ ಮಹೋತ್ಸವ ಮತ್ತೆ ಮಂತ್ರಿ ಮಂಡಲದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಮತ್ತೆ ವೇದಿಕೆ ಮುಂಬ ಇರುವ ಎಲ್ಲ ನನ್ನ ಸಣ್ಣ ಪುಟ್ಟ ಮಕ್ಕಳಿಗೆ ಕೂಡ ನಮಸ್ಕಾರಗಳು. ಹೇಗಿದ್ದೀರಲ್ಲ? ಅತ್ಯಂತ ಸಂತೋಷವಾಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಿಜವಾಗಿ ಹೇಳ್ಬೇಕಂದ್ರೆ ನಾನು ಕೂಡ ಒಂದು ವಿದ್ಯಾರ್ಥಿ. ವ್ಯತ್ಯಾಸ ಏನಂದ್ರೆ ನಾನು ಲಾ ಮಾಡ್ತಾ ಇದ್ದೇನೆ, ನೀವು ಸ್ಕೂಲಲ್ಲಿ ಇದ್ದೀರಾ. ಆದ್ರೆ ನನ್ಗೆ ಒಂದು ಆಪ್ಷನ್ ಇದ್ರೆ ನಾನು ಪುನಃ ಸ್ಕೂಲ್ಗೆ ಬರಬೇಕು ಅಂತ ಆಸೆ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಸ್ಕೂಲ್ ಜೀವನನೇ ನಾವು ಬೆಸ್ಟ್ ಜೀವನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ 10ನೇ ಕ್ಲಾಸ್ ವರೆಗೂ ಆ ಪ್ರೀತಿ ವಿಶ್ವಾಸ ಸೋದರತೆ ನೀವು ಮಾಡುವ ಫ್ರೆಂಡ್ಸು ಅದು ನಿಮ್ಗೆ ಯಾವ ಡಿಗ್ರಿ ಕಾಲೇಜ್ ಆಗಿರ್ಲಿ PU ಕಾಲೇಜಲ್ಲಿ ಸಿಗ್ಲಿಕ್ಕೆ ಕೂಡ ಸಾಧ್ಯವಾಗಿರಲಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನೀವೆಲ್ಲರೂ ಸ್ಕೂಲಲ್ಲಿ ಇರುವಾಗ ಪ್ರೀತಿ ವಿಶ್ವಾಸ ಸೌಹಾರ್ದತೆ ಖುಷಿಯಾಗಿರ್ಬೇಕು. ಮತ್ತೆ ಬಹಳ ಸಂತೋಷದ ಕ್ಷಣ ಏನಂದ್ರೆ ಇವತ್ತು ಟೀಚರ್ಸ್ ಗುರುಗಳಿಗೆ ಸನ್ಮಾನ ಆಗುವಾಗ ಮಕ್ಕಳು ಬಾರಿ ಬೊಬ್ಬೆ ಹಾಕೊಂಡಿದ್ದಾರೆ. ಅದು ಕೇವಲ ಬೊಬ್ಬೆ ಅಲ್ಲ, ಅದು ಮಕ್ಕಳಿಗಿರುವ ಪ್ರೀತಿಯು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಟೀಚರ್ ಮೇಲೆ. ಯಾಕೆಂದ್ರೆ ಹೇಳಿದ್ರೆ ಅವ್ರು ಕೇವಲ ನಮ್ಮ ಶಾಲೆಯಲ್ಲಿ ಇರುವ ಗುರುಗಳು ಕೇವಲ ಒಂದು ಟೀಚರ್ ಅಂತಲ್ಲ, ನಮ್ಮ ತಂದೆ ತಾಯಿಗೆ ಯಾವ ಸ್ಥಾನ ಕೊಡ್ತೀವಿ ನಾವು ಜೀವನದಲ್ಲಿ ಅದೇ ಸ್ಥಾನ ಅವ್ರಿಗೆ ಕೂಡ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಅರ್ಧ ದಿನ ನಮ್ಮನ್ನು ನೋಡ್ಕೊಳ್ಳುವುದೇ ಅವರು. ಒಂದು ಕ್ಲಾಸಲ್ಲಿ ಒಂದು 30 ಮಕ್ಕಳು ಇರಬಹುದು, ಆದ್ರೆ ಕೂಡ ಎಲ್ಲರನ್ನು ಅವರ ಸ್ವಂತ ಮಕ್ಕಳ ತರ ನೋಡಿ ಎಲ್ಲರಿಗೂ ಖುಷಿಯಾಗೋ ರೀತಿಯಲ್ಲಿ ಎಜುಕೇಶನ್ ಆಗಿರಬಹುದು, ಅವ್ರಿಗೆ ಏನು ನೋವಾಗಿದ್ರೆ ಕೂಡ ಎಲ್ಲದಕ್ಕೆ ಕೂಡ ಒಂದು ಗುರು ಇರುತ್ತೆ ಆ ಕ್ಲಾಸ್ ಅಲ್ಲಿ. ಅದಕ್ಕೆ ಎಲ್ಲ ಟೀಚರ್ಸ್ ಇಲ್ಲಿ ಇರುವ ಎಲ್ಲ ಟೀಚರ್ಸ್ಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಹೇಳಿದ್ರೆ ಒಂದು ವಿದ್ಯಾಸಂಸ್ಥೆ ನಡಿಬೇಕಾದ್ರೆ ಆದ್ರೆ ಬೆನ್ನೆಲುಬಾಗಿ ನೀವುಗಳು. ಮತ್ತೆ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ಇಲ್ಲಿ ಎಷ್ಟು ಹುಡುಗರು ಇದ್ದಾರೆ, ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಕೂಡ ಇದ್ದಾರೆ. ಅದು ಒಂದು ದೊಡ್ಡ ವಿಷಯ ಅಂತ ಕೂಡ ಹೇಳ್ಬೇಕು ಬಯಸ್ತೇನೆ. ತುಂಬಾ ಜನ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲಿಸುದಿಲ್ಲ, ಅವರೆಲ್ಲ ಬಂದು ಇಲ್ಲಿ ನೋಡ್ಬೇಕು ಒಂದ್ಸತಿ, ಆವಾಗ ಅವ್ರಿಗೆ ಎಲ್ಲರೂ ಗೊತ್ತಾಗ್ಬಹುದು ಅಂತ. ಮತ್ತೆ ಎಲ್ಲ ಮಂತ್ರಿಗಳಿದ್ರೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಬೇಕಾಯ್ತಾ? ನೀವೆಲ್ಲ ಒಟ್ಟಿಗಾಗಿ ಕೆಲಸ ಮಾಡ್ಬೇಕು, ಯಾರು ಗಲಾಟೆ ಏನು ಮಾಡಬಾರ್ದು. ಚೀಫ್ ಮಿನಿಸ್ಟರ್ ಎಲ್ಲಿದ್ದಾರೆ? ನಿಮ್ಮ ಜವಾಬ್ದಾರಿ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಬೇಕಾಯ್ತಾ ನಿಮ್ಮ ಅಡಿಯಲ್ಲಿ. ಒಂದು ಜಾಸ್ತಿ ಏನ್ ಮಾತಾಡ್ಲಿಕ್ಕೆ ಹೋಗಲ್ಲ, ತುಂಬಾ ಹಿರಿಯವರು ಇದ್ದಾರೆ ಇಲ್ಲಿ ವೇದಿಕೆಯಲ್ಲಿ, ಅವರ ಸಂದೇಶ ಕೇಳಲಿಕ್ಕೆ ನೀವೆಲ್ಲ ಕೂರಿದ್ದೀರಿ ಇಲ್ಲಿ. ಮತ್ತೆ ನನಗೆ ಈ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.